ಹೇ ಗಾಯ್ಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಈ ವಿಡಿಯೋದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರುವ ಹೈಯೆಸ್ಟ್ ಮೂವಿ ಕಲೆಕ್ಷನ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದರಲ್ಲಿ ಒಟ್ಟು 10 ಮೂವಿಗಳಿವೆ. ಇಷ್ಟು ಮೂವಿಗಳಲ್ಲಿ ಕಲೆಕ್ಷನ್ ಗಳಲ್ಲಿ ನಂಬರ್ 1 ರೆಕಾರ್ಡ್ ಮಾಡಿರುವಂತ ಮೂವಿನ ತಿಳ್ಕೊಳ್ಳೋಣ. ಟಾಪ್ 10 ಅಲ್ಲಿ ಬರುವಂತದ್ದು ರಾಜಕುಮಾರ ಸಿನಿಮಾ. ಈ ಮೂವಿಯ ಡೈರೆಕ್ಟರ್ ಸಂತೋಷ್ ಆನಂದರಾಮ್. 2017ನೇ ಇಸ್ವಿಯಲ್ಲಿ ಈ ಮೂವಿ ರಿಲೀಸ್ ಆಗಿ ಒಟ್ಟು 75 ಕೋಟಿಯ ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 9 ಅಲ್ಲಿ ಬರುವಂತದ್ದು ಕುರುಕ್ಷೇತ್ರ. ನಾಗಣ್ಣ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿ 2019ರಲ್ಲಿ ರಿಲೀಸ್ ಆಗಿ 90 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 8 ಅಲ್ಲಿ ಬರುವಂತದ್ದು ರಾಬರ್ಟ್ ಸಿನಿಮಾ. ಈ ಮೂವಿನ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. 2021ರಲ್ಲಿ ರಿಲೀಸ್ ಆಗಿ 102 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 7 ಅಲ್ಲಿ ಬರುವಂತದ್ದು ಕಾಟೇರ ಸಿನಿಮಾ. ಈ ಮೂವಿನ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. 2023ರಲ್ಲಿ ರಿಲೀಸ್ ಆಗಿ ಈ ಮೂವಿ 104 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 6 ಅಲ್ಲಿ ಬರುವಂತದ್ದು 777 ಚಾರ್ಲಿ ಸಿನಿಮಾ. ಈ ಮೂವಿನ ಕಿರಣ್ ರಾಜ್ ಅವರು ಡೈರೆಕ್ಟ್ ಮಾಡಿದ್ದಾರೆ. 2022ರಲ್ಲಿ ರಿಲೀಸ್ ಆಗಿ 105ರಿಂದ 115 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 5 ಅಲ್ಲಿ ಬರುವಂತದ್ದು ಜೇಮ್ಸ್ ಸಿನಿಮಾ. ಈ ಮೂವಿನ ಚೇತನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. 2022ರಲ್ಲಿ ರಿಲೀಸ್ ಆಗಿ 151 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 4 ಅಲ್ಲಿ ಬರುವಂತದ್ದು ವಿಕ್ರಾಂತ್ ರೋಣ. ಈ ಮೂವಿನ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡಿದ್ದಾರೆ. 2022ರಲ್ಲಿ ರಿಲೀಸ್ ಆಗಿ 158ರಿಂದ 210 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 3 ಅಲ್ಲಿ ಬರುವಂತದ್ದು KGF ಚಾಪ್ಟರ್ 1. ಈ ಮೂವಿನ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿದ್ದಾರೆ. 2018ರಲ್ಲಿ ರಿಲೀಸ್ ಆದಂತ ಮೂವಿ 250 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ಟಾಪ್ 2 ನಲ್ಲಿ ಬರುವಂತದ್ದು ಕಾಂತಾರ ಮೂವಿ. ಈ ಮೂವಿಯ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ರಿಷಬ್ ಶೆಟ್ಟಿ ಅವರು ವರ್ಕ್ ಮಾಡಿದ್ದಾರೆ. 2022ರಲ್ಲಿ ಈ ಮೂವಿ ರಿಲೀಸ್ ಆಗಿ 400ರಿಂದ 450 ಕೋಟಿಯಷ್ಟು ಕಲೆಕ್ಷನ್ ಪಡ್ಕೊಂಡಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಲೆಕ್ಷನ್ ಗಳಲ್ಲಿ ರೆಕಾರ್ಡ್ ಮಾಡಿರುವಂತ ಸಿನಿಮಾ ಟಾಪ್ 1 ನಲ್ಲಿ ಬರುವಂತದ್ದು KGF ಚಾಪ್ಟರ್ 2. ಈ ಮೂವಿನ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿದ್ದಾರೆ. 2022ರಲ್ಲಿ ಈ ಮೂವಿ ರಿಲೀಸ್ ಆಗಿ 1200 ಕೋಟಿಯಿಂದ 1250 ಕೋಟಿವರೆಗೂ ಕಲೆಕ್ಷನ್ ಮಾಡಿದೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.